ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿರೋ ಅಂತ ಬಯಸ್ತೀನಿ. ಇವತ್ತು ಎಲ್ಲ ಫ್ರೆಂಡ್ಸು ಸೇರಿ ಎಲ್ಲ ರೆಸಾರ್ಟ್ ಹೊರಟಿದ್ವಿ. ಅದು ಶನಿವಾರ ಸಂತೆಯಲ್ಲಿ ದೇವದೀಪ್ ರೆಸಾರ್ಟ್ ಅಂತ ಎಲ್ಲ ಹೊರಟಿದ್ವಿ. ಎಲ್ಲಾರನ್ನೂ ಇಂಟ್ರಡಕ್ಷನ್ ಮಾಡ್ಕೊಡ್ತೀನಿ ಬನ್ನಿ. ಇಂಟ್ರಡಕ್ಷನ್ ಮಾಡ್ಕೊಡ. ದರ್ಶನ್ ಅಂತ ನಮ್ ರಂಗ ಅಂತ ನಮ್ಮ ಅಂಗಡಿ ಹುಡುಗ ಬ್ರದರ್. ಇವರು ನಮ್ DC ಅಂತ DC ಗಾಡಿ ಡ್ರೈವರ್. ಇವರು ನಾವು ಹೆಚ್ಚು ಕಮ್ಮಿ DC ಇದ್ದಂಗೆ. ಇವರು ನಮ್ಮ ಬಾಯ್ ಡೆವಿಲ್ ಇದ್ದಂಗೆ. ಇವರು ಅಣ್ಣ ಬಾಸ್, ಎಲ್ಲರಿಗೂ ಬಾಸ್. ಇವರು ಬಾಸ್ ಏನಿದೆ ನಮ್ ಗ್ರೂಪಿಗೆ ಎಲ್ಲರಿಗೂ ಇವರೇ ಬಾಸ್. ಇವ್ ಮೇನ್ ಅಡ್ಮಿನ್ ಇವರು. ಗ್ರೂಪ್ ಅಲ್ಲಿ ಇವ್ರು ಇಲ್ಲ ಅಂದ್ರೆ ಏನು ಇಲ್ಲಿ ನೋಡಿ, ಇಲ್ಲಿ ಕೈಲಿ ಇಲ್ಲೇ ಇದೆ. ಅಮ್ಮ ಅಂತ ಫ್ರೆಂಡ್, ಇಬ್ರು ಫ್ರೆಂಡ್ ರೆಸಾರ್ಟ್ ಹೋಗ್ತೀವಿ. ಇವ್ ನಮ್ಮ ಹರೀಶಣ್ಣ. ದುಡ್ಡು ಗಿಡ್ಡಿಲ್ಲ ಅಂದ್ರೆ ಇವ್ರ ನಂಬರ್ ಹಾಕ್ತೀನಿ, ಆಗ ಫೋನ್ ಮಾಡಿ ದುಡ್ಡು ಹಾಕ್ತಾರೆ. ಇವ್ರು ನಮ್ ಜರಮಣ, ನಮ್ಮ ವಸಂತ ಅಣ್ಣ ರೈಟ್ ಹ್ಯಾಂಡ್ ಇದ್ದಂಗೆ ಅಂಗಡಿಲಿ. ನಮ್ ಚಿಂಟು ಅಂತ, ಇವನು ಪ್ಲಂಬರ್ ಫ್ರೆಂಡು. ಇವ್ರು ಹರೀಶಣ್ಣ. ಇವರು ನಂಬರ್ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಆಟೋ ಸುನಿ ಅಂತ ಯಾವ್ದಾರ ಆಟೋ ಗಿಟ್ಟ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಹೇಳಿದ್ದೀನಿ. ಮಧುಬಾಯ್ ಆಯ್ ಮಾಡಿ. ಇನ್ನೇ ಎಲ್ಲ ಹೊರಟಿದೀವಿ. ಹೋಯ್ತಾ ಸಿಕ್ತೀವಿ ಬನ್ನಿ. ಎಲ್ಲ ಗಾಡಿಗಳನ್ನ ಹೊರಗಡೆ ಹಾಕ್ಬಿಟ್ಟು ಎಲ್ಲ ಹೊರಟಿದ್ವಿ. ಬನ್ನಿ, ಹೋಯ್ತಾ ಸಿಗ್ತೀವಿ. ಎಲ್ಲ ಫ್ರೆಂಡ್ಸ್ ಗಾಡಿನ ಒಳಗಡೆ ಹಾಕಿದ್ವಿ. ಇಲ್ಲೇ ಕಂದ್ಲಿ ಹತ್ರ ನಿಲ್ಸಿದ್ದು. ಈಗ ಹೊರಟಿದ್ವಿ, 3 ಗಾಡಿಲಿ ಹೊರಟಿದ್ವಿ. ಆಲ್ರೆಡಿ ಹೋಯ್ತಾ ಇದೀವಿ. ಇನ್ನೇನು ಗಾಡಿ ಹತ್ತಕ್ಕೆ ಹೋಯ್ತಾ ಇದೀವಿ. ಹೋಯ್ತಾ ಸಿಗ್ತೀವಿ ಬನ್ನಿ ಗಾಯ್ಸ್. ಸಿಗ್ತೀವಿ. ಇಲ್ಲಿ ಮೇಯ್ನು ನಮ್ಮ ದುಡ್ಡಿಗೆ ಇವರೇ ಮೇಯ್ನು ಅಡ್ಮಿನ್ ಹರೀಶಣ್ಣ ಅಂತ. ಎಲ್ಲ ಲೆಕ್ಕಾಚಾರ ಎಲ್ಲ ನಮ್ಮ ಹರೀಶಣ್ಣಂದೇ. ನೋಡಿ ಇಲ್ಲಿ ಫುಲ್ ಲೆಕ್ಕಾಚಾರ ನಮ್ಮ ಹರೀಶಣ್ಣ. ಇದು ಫಸ್ಟ್ ಲೆಕ್ಕಾಚಾರ, ಇದು 2ನೇ ಲೆಕ್ಕಾಚಾರ. ಅಣ್ಣ ಹಾಯ್ ಮಾಡಿ. ಅಪ್ಪಾಜಿ ಹಾಯ್ ಮಾಡು. ಅವಿನಾಶ್ ಹಾಯ್ ಮಾಡು. ಬನ್ನಿ, ನಮ್ ಗಾಡಿಯಲ್ಲಿ ಸ್ಟಾರ್ಟ್ ಮಾಡ್ಕೋಬೋಣ. ಹೆಚ್ಚು ಕಡಿಮೆ ನಾವು ಬರೋಣ ತನಕ ಹೋಯ್ತೀವಿ. ಮುಂದ್ಗಡೆ 2 ಕಾರಲ್ಲಿ ಬರ್ತಿದ್ದಾರೆ ಫ್ರೆಂಡ್ಸ್. ಅಂದವೇ ನಾವು ಇದೀವಿ. ಹುಡುಗಿ ಬರೇ ಅನ್ನೋ ಇದು DL ಇಲ್ಲ, ಏನಿಲ್ಲ, ಸುಮ್ಮನೆ ಗಾಡಿ ಹೊಡಿತಾವಳೆ. ಅವಳು ಏನಾದ್ರು ಸತ್ರೆ ಅವ್ರ ಮನೆಯವರೇ ಜವಾಬ್ದಾರಿ. ಹೋಯ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಪಂಜಾಬ್ ಅವರು ಹೆಂಗ್ ಹೊಡಿತಾವ್ರೆ, ಏನ್ ಹೇಳೋಣ ಇದ್ರ ಬಗ್ಗೆ ಸ್ವಲ್ಪ ನೀವೇ ಹೇಳಿ ನೋಡ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಲ್ಲಿ ಇಬ್ರು ಹುಡುಗರು ಕೂತಾರೆ. ಮತ್ತ ಹುಡುಗ ಏನು ಗೊತ್ತಿಲ್ಲ ಅಂತ ಜಾಲಿ ಮಾಡ್ತಾರೆ. ಹುಡುಗಿ ಮಾತೇ ಆಗ್ತಾ ಇಲ್ಲ. ಹುಷಾರಿಲ್ಲ ಅವರಿಗೆ, ಏನೋ ತೋರಿಸ್ತಾವನಲ್ಲಿ. ಇವ್ರು ಇಲ್ಲಿ ನೋಡಿ ಕ್ರಿಕೆಟ್ ಆಡ್ದವ್ರೆ. ಕ್ರಿಕೆಟ್ ನೋಡಿ ಗಾಯ್ಸ್, ಹೊಡಿತಾವ್ರೆ ಹೆಂಗ್ ಹೊಡಿತಾವ್ರೆ. ಈಗ ಹೊಡಿತಾವ್ರೆ. ಫೈನಲಿ ರೆಸಾರ್ಟಿಗೆ ಹೋಯ್ತಾ ಇದೀವಿ. ಅಲ್ಲಿ ಹೆಂಗಿರುತ್ತೆ ನೋಡೋಣ ಬನ್ನಿ. ಅಲ್ಲಿ ಹೋಯ್ತಾವ ಎಂಟ್ರೆನ್ಸ್ ಅಲ್ಲಿ ಸಿಗ್ತೀವಿ. ಫುಲ್ ನಮ್ದೇ ವರ್ಕ್. ರೆಸಾರ್ಟ್ ಫುಲ್ ಇವತ್ತು ನಮ್ದೇ ಇರ್ಬೇಕೆಲ್ಲ ಅವ ಅನ್ಕೊಂಡಿದೀವಿ. ಇಲ್ಲ ಯಾರು ಬೇರೆಯವ್ರು ಬಂದಿರ್ತಾರ, ನೋಡೋಣ ಬನ್ನಿ. ಯಾರೇ ಬಂದ್ರು ನಮ್ ಕಡೆಯಿಂದ ಡಿಸ್ಕೌಂಟು ಹೋಗ್ಬಿಟ್ಟು ಸಿಗ್ತೀವಿ ಬನ್ನಿ. ಈಗ ಹೆಚ್ಚು ಕಡಿಮೆ ಶನಿವಾರ ಸಂತೆ ಎಂಟ್ರಿ ಆಗಿದೀವಿ. ಮೇನ್ ಸರ್ಕಲ್ ಬಂದಿದೀವಿ. ಈಗ ರೆಸಾರ್ಟ್ ಹತ್ರ ಹೋಗ್ಬೇಕು. ಇದೇ ಮೇನ್ ಸರ್ಕಲ್. ಬನ್ನಿ, ರೆಸಾರ್ಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ. ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಬಂದಿದ್ದೀವಿ. ಅಲ್ಲಿ ಇಲ್ಲಿ ಹೋಗಿ ಒಂಚೂರು ಸಣ್ಣ ಪುಟ್ಟ ಟೈಮ್ ಅದು ಏನು ಮಾಡಂಗಿಲ್ಲ. ಹೊರಗಡೆ ಅಂತ ಹೋದಾಗ ಆಚೆ ಈಚೆ ಆಗ್ತದೆ. ಬನ್ನಿ ರೆಸಾರ್ಟ್ ಎಂಟ್ರಿ ಸಿಗ್ತೀವಿ. ರೆಸಾರ್ಟ್ ಎಂಟ್ರಿ ಆಯ್ತಿದೀವಿ. ಬನ್ನಿ, ಹೇಗಿರುತ್ತೆ ಅಂದ್ರೆ ಹೊರಗಡೆ ಹೋದ್ಮೇಲೆ ತೋರಿಸ್ತೀವಿ. ಇದೇ ರೆಸಾರ್ಟ್, ದೇವದೀಪ್ ರೆಸಾರ್ಟ್. ಆ ಕಡೆ ತೋರಿಸ್ತೀವಿ.
ನಮ್ ಡಿ ಸಿ ಅವ್ರು ಏನ್ ಹೇಳ್ತಾರೆ ಬನ್ನಿ ನೋಡ್ತೀವಿ. ಇವತ್ತಿನ ರಿಸಲ್ಟ್ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮ್ಮ ಎಲ್ಲ ಬಂಧು ಬಳಗ, ನಮ್ಮ ಸ್ನೇಹಿತರು, ಮಾಡೋರು ಸ್ನೇಹಿತರೆಲ್ಲ ಇವತ್ತಿನ ದಿನ ಸೇರ್ಕೊಂಡಿದ್ರು. ಇವತ್ತಿನ ದಿನ ಏನ್ ಆಗ್ತಿದೆ ಒಳಗಡೆ ಪ್ರಪಂಚ, ಹಾಸನ್ನು ಅದು ಇದೆಲ್ಲ ಸುತ್ಕೊಂಡು ನಮ್ಗೆ ಪ್ರಪಂಚ ಫುಲ್ ಇದಾಗ್ಬಿಟ್ಟಿತ್ತು. ಹಾಗಾಗಿ ಇವತ್ತಿನ ದಿನ ಇವತ್ತು ಸೇರಿದ್ವಿ. ಇವತ್ತಿನ ದಿನ ಅಲ್ಲಿ ಜನ ನಮ್ಮ ಸ್ನೇಹಿತರು ಎಲ್ಲ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ. ರೆಸಾರ್ಟಿಗೆ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಇದು ದೇವ್ದೀಪ್ ರೆಸಾರ್ಟ್ ಅಂತ. ಯಾರಾದರೂ ಬರೋದಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬಂದಿದ್ದೀವಿ, ಚೆನ್ನಾಗಿದೆ, ರೂಮ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದಿದ್ದೀವಿ, ರೂಮಿಗೆಲ್ಲ ಬಂದಿದ್ದೀವಿ, ಎಲ್ಲ ಇಟ್ಕೊಂಡಿದ್ದೀವಿ. ನೋಡಿ ಹೆಂಗಿದೆ ಅಂತ ಗೈಸ್ ರೂಮು. ನೈಷಾ ಚೆನ್ನಾಗಿದೆನಾ ರೂಮ್ಗಳು? ಸೂಪರ್. ಹಾ, ಸೂಪರ್. ಟೆಂಟ್ ಎಲ್ಲ ಹಾಕಿದ್ರೆ, ಟೆಂಟ್ ಇದೆ, 3 ಟೆಂಟ್ ಇದೆ. ಫ್ಯಾಮಿಲಿಗೆ ಮಾತ್ರ ಎಂಜಾಯ್ಮೆಂಟಿಗೆ 7 ಮಾಡಿಸಿದ ರೆಸಾರ್ಟು. ಕಣ್ಣು ಮುಚ್ಕೊಂಡು ಎಲ್ಲ ಆರಾಮಾಗಿ ಬರ್ಬೋದು. ಚೆನ್ನಾಗಿದೆ ರೆಸಾರ್ಟು, ಯಾವ್ದಾ ರೀತಿ ತೊಂದರೆಗಳಾಗಲ್ಲ. ಹೋಮ್ ಸ್ಟೇ ನಮ್ಮ ಇಂಜಿನಿಯರ್ ಮಾಡಿರೋದು ದೇವಣ್ಣ ಅಂತ. ಬರ್ಬೋದು, ಬೇಕು ಅಂದ್ರೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿದೆ ರಿಸಲ್ಟು. ಬನ್ನಿ ನೋಡಿ ಗಾಯ್ಸ್, ಬೆಳಿಗ್ಗೆ ಆದ್ರೆ ದುಡ್ಡು ಲೆಕ್ಕ ಮಾಡು, ಸಂಜೆ ಆದ್ರೆ ದುಡ್ಡು ಲೆಕ್ಕ ಮಾಡು, ಮಧ್ಯಾಹ್ನ ಆದ್ರೆ ದುಡ್ಡು ಲೆಕ್ಕ ಮಾಡು. ನೋಡಿ ಇಲ್ಲಿ ಲೆಕ್ಕ ಮಾಡು. ಇವರು ಸಾಹೇಬ್ರು ಬೆಳಿಗ್ಗೆ ಆದ್ರೆ ಐಫೋನ್ ಹಿಡಿ, ಸ್ಟೈಲ್ ಮಾಡು, ಬರೀ ಇವ್ರು ಬೆಳಿಗ್ಗೆ ಆದ್ರೆ ಇದ್ ಮಾಡು. ನೋಡಿದ್ರಿ ಎಲ್ಲಾರು ಎಲ್ಲ ಕುಂತಾರೆ. ನೋಡಿ ಆಟ ಆಡ್ದಾಗ ಕೂತಾರೆ. ಪಪ್ಪಾಯಿ ತಿಂತವ್ರೆ. ಈಗ ಶಿವಾಗ ಊಟಕ್ಕೆ ಬಂದು ಅಣ್ಣ ಏನಾರು ಹೇಳ್ತೀರಣ್ಣ? ಪ್ರಮಾದ 2000 ಡಿಜೆ ಕೊಡ್ತಂದ. ನೋಡಿ ಗೈಸ್, ಕ್ರಿಕೆಟ್ ಅಲ್ಲಿ 10,000 ದುಡ್ಡು ಹೊಡೆದು ಇಲ್ಲಿ ಯಾರಿಗೂ ಪಾರ್ಟಿ ಕೊಡಿಸ್ದಂಗೆ ಎಲ್ಲ ಪಾರ್ಟಿ ಕೇಳ್ತಾವ್ರೆ. ಇಲ್ಲಿ ನಮ್ಮ ಗಾಡಿ ಸುನಿ ಅವರು ಹಂಗೆ ಕುಂತಿದ್ದಾರೆ. ಅಣ್ಣ ಪಾರ್ಟಿ ಕೊಡಿಸಿಲ್ವ ಅಣ್ಣ ಹುಡುಗರಿಗೆ? ಬನ್ನಿ ಕೊಡಿಸ್ತೀನಿ ಬೇಗ. ಕ್ರಿಕೆಟಿಗೆ ಬನ್ನಿ ನೀವು. ಗೌಡ್ರೆ ಏನಾದ್ರು ಹೇಳ್ತೀರಾ? ಏನಿಲ್ಲ, ಇನ್ನೊಂದು 2 ಗಂಟೆ ಆಟ ಆಡ್ಬಿಟ್ಟು ಬಾಟು ತಗ್ಬಿಟ್ಟು ನೀರಿಗೆ ಬಿದ್ದು. ಅಪ್ಪಾಜಿ ಏನಾರು ಹೇಳ್ತೀಯ ವ್ಯೂವರ್ಸ್ಗೆ? ಇದ್ರ ಜೊತೆ ಒಂದು ಏನು ಎರ್ದ ಈಗ ಹಂಚ್ಕೊಳಕ? ಅಣ್ಣ ಏನಾರು ಹೇಳ್ತೀರಾ? ರಾತ್ರಿ ನಮ್ಮ ಹುಡುಗ ಫುಲ್ಲು ಎಲ್ಲಾರ್ಕಿಂತ ಫುಲ್ಲು ಫಾರ್ಮಲ್ ಇದ್ದ. ಅವನು ಈಗ ಒಂಚೂರು ಫಾರ್ಮ್ ಕಮ್ಮಿ ಇದ್ದಾನೆ. ನೈಟ್ 10:30 ಫುಲ್ ಫಾರ್ಮಲ್ ಇದ್ದ. ಅವ್ನು ಊಟ ಮಾಡ್ಲಿಲ್ಲ. ಅಣ್ಣ ಹೆಂಗಿದೆಯಾ ಅಣ್ಣ ಎಂಜಾಯ್ಮೆಂಟ್? ಅಣ್ಣ ಎಂಜಾಯ್ಮೆಂಟ್ ಚೆನ್ನಾಗಿದ್ಯಾ? ನೋಡಿ ಇಲ್ಲಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಎಲ್ಲ ಹುಡುಗರು ಫುಲ್ ಎಂಜಾಯ್ ಮಾಡ್ತಾರೆ. ಆಯ್ ಮಾಡ್ರ ಹರೀಶಣ್ಣ ಏನಾದ್ರು ಹೇಳ್ತೀಯ ವ್ಲಾಗಿಗೆ? ಈಗ ಟೀ ಕುಡ್ದು ಹೋಗಿ ಬಟ್ಟೆ ಬಿಚ್ಚಾಕಿ ಸ್ವಿಮ್ಮಿಂಗ್ ಚಡ್ಡಿ ಹಾಕೊಂಡು ಬಂದು ಈಟ್ ಹೊಡಿತೀನಿ. ಅಣ್ಣ ಎಂಜಾಯ್ಮೆಂಟ್ ಚೆನ್ನಾಗಿದೆಯಾ ಅಣ್ಣ? ಎಂಜಾಯ್ಮೆಂಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಣ್ಣ? ನೋಡಿ ನಮ್ಮ ಅಣ್ಣ 16 Pro Max ಅಣ್ಣ. ಯಾವ್ದಣ್ಣ ಅದು? ಇದು ಸ್ಯಾಮ್ಸಂಗ್ S24 ಅಲ್ಟ್ರಾ ತಗೊಂಡಿದ್ದಾರೆ. ಅಲ್ಟ್ರಾ ಮ್ಯಾಕ್ಸ್ ಅಂತೆ. ಎಷ್ಟಾಯ್ತಣ್ಣ? ಅಣ್ಣ ಎಷ್ಟಾಯ್ತಣ್ಣ? 1,20,000. ನೀವು ದುಡ್ಡಿರೋ ಮುಡಿಯೋಣ ಅಂತ. ನೀವು ಸಾಕರ್ ಮಂದಿ. ಚಿಂಟ ಆಯ್ ಮಾಡ, ಡ್ಯಾನ್ಸ್ ಮಾಡ, ಆಯ್ ಮಾಡ ಅಣ್ಣ. ಆಯ್ ಮಾಡ. ಅಪ್ಪಾಜಿ ಕಾಂದಣ್ಣರೇ ಏನ್ ಸಮಾಚಾರ? ಎಲ್ಲ ಹೇಳಿ. ಸ್ಮೈಲ್ ಬೇಡ ಮಾತಾಡ್ಬೇಕು. ಕರೆ ಇಡ್ಲಿ ಆಯ್ ಮಾಡ. ಸರಿನಾಯ್ ಚಿಂಟು ಯಾವ್ದಾದ್ರು ಮಕ್ಕಳಾಟ? ಅಣ್ಣ ಏನ್ ಮನೆಗೆ ವಿಡಿಯೋ ಕಾಲ್ ಮಾಡಿದ್ಯಾ?
ಡಿಸಿ ಎಲ್ಲಿಗೆ ಹೋಯ್ತು ಇಷ್ಟವ್ರು? ಮೇಲ್ಗಡೆ ಹಾ ತೋಟದೊಳಗೆ ಹೋಯ್ದೆ ಮಾವಿನಕಾಯಿ ಕೇಳೋಣ ಹಾ ಯಾರೋ ಬಂದ್ರು ಅಂತ ಹೊಡುವ ಯಾರ್ದು ಎಲ್ಲ ತೋಟ ನಮ್ಮ ಇಂಜಿನಿಯರ್ದು ಎಲ್ಲ. ಇಂಜಿನಿಯರ್ದೆ ಇವಾಗ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮಕ್ಕಳಾಟ ಆಡ್ಬೇಡಿ. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಬೀಳಿವೆ. ನಾನು ಹಾಸನಿಗೆ ಹೋಗ್ಬೇಕು. ಏನ್ ಮಾಡೋಣ, ಹಾಸನಿಗೆ ಹೋಗ್ಬೇಕು. ಇಲ್ಲ ಹಾಸನಿಗೆ ಹೋಗಕ್ಕಿಂತ ಮುಂಚೆ ಬಿದ್ದು ಹೋಗು. ಇಲ್ಲ ಬರ್ತೀನಿ ಹೋಗ್ಬಿಟ್ಟು ಬರ್ತೀನಿ. ಹೋಗಕ್ಕಾಗಲ್ಲ, ಬೇಡ ಬಾ. ಹೋಗ್ಬಿಟ್ಟು ಬರ್ತೀನಿ. ಅಣ್ಣ ನಮ್ ಈ ವರ್ಷಕ್ಕೆ ಏನಾರು ಹೇಳ್ತೀರಣ್ಣ? ನಾವೇನ್ ಹೇಳಕ್ ಫುಲ್ ಎಂಜಾಯ್ಮೆಂಟ್, ಜಾಲಿ ಜಾಲಿ ಎಲ್ಲ ಜಾಲಿ. ಫುಲ್ ಜಾಲಿನಾ? ಅನ್ನೋದವೆ ಯಾವುದಾಗಲ್ಲ. ಆ ರೀತಿ ಮಕ್ಕಳಾಟ ಐ ಟೋಟಲಿ ಫುಲ್ ಎಂಜಾಯ್ಮೆಂಟ್, ಫುಲ್ ಹ್ಯಾಪಿ ಆಗಿದ್ದೀನಿ. ರಿಸಲ್ಟ್ ಹೆಂಗಿದೆ? ಬರ್ಬೋದೆಲ್ಲ? ಫುಲ್ಲು ಸಕ್ಕತ್ತಾಗಿದೆ. ಯಾವತ್ತೂ ಬಂದಿರ್ಲಿಲ್ಲ, ಇವತ್ತು ನಮ್ಮ ಸ್ನೇಹಿತರು ಕರ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದೀನಿ. ರಾತ್ರಿ ಎಂಜಾಯ್. ಈ ಬೆಳಕರದ ಮೇಲೆ ಬೆಳಗ್ಗೆನೆ ಟಾನಿಕ್ಕು, ಫುಲ್ ಜಾಲಿ, ಫುಲ್ಲು ಜಾಲಿ. ಲೈಫಲ್ಲಿ ಏನು ಇಲ್ಲ ಕಣ್ರಿ. ಬಂದ್ರ ಎಲ್ರ ಬರ್ರ ಜಾಲಿ ಮಾಡೋಣ ಬರ್ರ. ಏನಾರು ಹೇಳಿ. ಚಿಯರ್ಸ್. ಎಲ್ಲರೂ ಬರಬೇಕು. ಎಲ್ಲ ಬರಬೇಕು. ಹರೀಶಣ್ಣ ಎಂಜಾಯ್ಮೆಂಟ್ ಚೆನ್ನಾಗಿದೆಯಾ? ಹರೀಶಣ್ಣ ಫುಲ್ ಜಾಲಿ ಜಾಲಿ. ಚೆನ್ನಾಗಿದೆಯಾ ಅಣ್ಣ ಚೆನ್ನಾಗಿದೆ ಎಂಜಾಯ್ಮೆಂಟ್? ಚಿಂಟು, ಅವಿನಾಶ ಚೆನ್ನಾಗಿದೆ ಎಂಜಾಯ್ಮೆಂಟ್? ಇವ್ರ ಹೆಸರು ಹರೀಶಣ್ಣ ಅಂತ. ಎಂಟಿ ಹೇಳ್ದಲೆ ಹೊಸ ದೊಡ್ಡ ಗೋವಾ ಹರೀಶಣ್ಣ ಅಂದ್ರೆ ಇವರೇ. ಗೋವಾ ಹರೀಶಣ್ಣ ಅಂದ್ರೆ ನಮ್ಮ ಬ್ಯಾಚಲ್ಲಿ ಇವರೇನೆ. ಅಪ್ಪಾಜಿ ಏನು ಕಾಮೆಂಟ್ ಮಾಡ್ಕೊಂಡೆ? ಯಾರು ನೀರ್ ಯಾಕೆ ಕುಡಿದ? ಎಣ್ಣೆ ಕುಡಿಯೋಣ? ಏನ್ ಹಂಗಿಟ್ಟಿದ್ಯಾ ಎಣ್ಣೆನ? ಮಿಸ್ ಆದ್ರೆ ಫುಲ್ ತೋಟದಲ್ಲಿರೋದು ಎಣ್ಣೆ ಡ್ರಿಂಕ್ಸ್ ಎಲ್ಲ ಖಾಲಿ. ಬಿಡು ಒಡಿ ಬಿಡು. ಇಲ್ಲಿ ಎಣ್ಣೆ ಚೆಲ್ಲುತ್ತೆ. ವರಿಕ್ ಹೋಗುತ್ತೆ. ಜಯರಮಣ ಚೆನ್ನಾಗಿತ್ತು. ಜಾಲಿ ಜಾಲಿ. ಖುಷಿನಾ? ಓ ಸೂಪರ್ ಎಂಜಾಯ್. ಮಧುಬಾಯ್ ಚೆನ್ನಾಗಿದೆ ಜಾಲಿ ಜಾಲಿ ಎಲ್ಲ ಜಾಲಿ. ಡಿಸಿ ನೀನೆ ನಾ ಮೂಲೆ ಬಿಟ್ಟು ಬರಲ್ವಾ? ಈ ಮೂಲೆ ಅಪ್ಪಾಜಿದು, ನೀವು ಬರಂಗಿಲ್ಲ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಡ್ರಿಂಕ್ಸ್ಗೆ ಫೋರ್ಕ್ ಚಿಲ್ಲಿನ ಕೂರು ಸ್ಟೈಲ ಫುಲ್ ಸೂಪರ್ ಇದೆ, ಚೆನ್ನಾಗಿದೆಯಾ? ಓ ಎಂಜಾಯ್ ಜಾಲಿ ಜಾಲಿ. ಜೋಬು ಖಾಲಿನಾ? ಹರೀಶಣ್ಣ ಚೆನ್ನಾಗಿದೆಯಣ್ಣ? ಅಪ್ಪಾಜಿ ಅಪ್ಪಾಜಿ ನೀವು ತಲೆಗೆ ಯಾರ ಅಪ್ಪಾಜಿ ಬಣ್ಣ ಹಚ್ಚಾರು? ಇದೇನಿದು? ಏನಿದು? ಜಾಲಿ ಜಾಲಿ. ಬನ್ನಿ ಗಾಯ್ಸ್, ಹಾಸನಲ್ಲಿ ಇವಾಗ ಫಂಕ್ಷನ್ ಇದೆ, ಇವ್ರು ಹೋಗ್ಬೇಕು. ನಮ್ಮ ಮನೆಯೊಳಗೆ ಹೊರಟಿರ್ತಾಳೆ, ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ಈಗ ಹೋಗೋಣ ಅಂತ ಹೊರಟಿದ್ದೀನಿ. ಅಪ್ಪಾಜಿ ಏನಾರು ಹೇಳ್ತೀಯಾ? ಸಂಜೆಗೆ ಕೇಳಿಸ್ತಿಲ್ಲ. ಸಂಜೆಗೆ 2 ಫುಲ್ ಬಾಟ್ಲಾ? ಎಲ್ತಾರಣ್ಣ ದುಡ್ಡ? ಬನ್ನಿ ಗಾಯ್ಸ್, ಇವಾಗ ಫಂಕ್ಷನ್ ಇದೆ ಅನ್ನಲ್ಲ, ಜಸ್ಟ್ ಇವಾಗ ಹೊರಟೆ.
ಇದೇ ನಮ್ಮ ರೆಸಾರ್ಟ್, ನಮ್ಮ ಇಂಜಿನಿಯರ್ದು. ಏನೇ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಶನಿವಾರ ಸಂತೆ ಹತ್ರ ದೇವ್ದೀಪ್ ರೆಸಾರ್ಟ್ ಅಂತ ಇರೋದಿಲ್ಲಿ. ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಫಂಕ್ಷನ್ ಇದೆ ಅಂದಿದ್ದು ನಾನು ಹಾಸನಲ್ಲಿ, ಈಗ ಹೊರಟಿದ್ದೀನಿ. ಹಾಸನಿಗೆ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿ ಗಾಯ್ಸ್. ಫೈನಲಿ ರೆಸಾರ್ಟಿಂದ ಇವಾಗ ಫಂಕ್ಷನಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಫೈನಲಿ ಜಸ್ಟ್ ಮನೆ ಹತ್ರ ಬಂದೆ. ಮನೆ ಹತ್ರ ಸ್ಟೆಪ್ ಹತ್ತಾ ಇದ್ದೀನಿ. ನೋಡೋಣ ಬನ್ನಿ ಏನು ಮಾಡ್ತಿದ್ದೀವಿ ಅಂತ. ಮಗಳು, ಮಗನೇ ನೋಡಿ ಗೈಸ್, ಫೈನಲಿ ರೆಡಿ ಆಗಿದಾವೆ ಎಲ್ಲ. ಹಾಂ ನೋಡಿ ಇಲ್ಲಿ ರೆಡಿ ಆಗಿದ್ದಾವೆ ಫಂಕ್ಷನಿಗೆ ಹೋಗಕ್ಕೆ. ಮಗಳು ರೆಡಿ ಆದ? ಅವನ್ಯಾಕೆ ಹಂಗೆ ಕೇಳ್ತಾವ ನಿನ್ನ ಸ್ಲಿಪ್ಪರ್ ಮಗನೇ? ಅಮ್ಮ ಏನ ಇವತ್ತು ಹಿಂಗೆ ರೆಡಿ ಆಗ್ಬಿಟ್ಟಾಳೆ? ಹಾಂ ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿ ಕಾಣ್ತಿಲ್ಲ ಮಗಳು ಅಮ್ಮ ಇವತ್ತು. ಲಾ ಗೌಡ ಬಾರ್ಲಾ ಗೌಡ. ನೋಡಿ ಅವನ್ನ ಸಂದು ಯಾರ ಬಂದ ತಕ್ಷಣ ಡೋರ್ ಹಾಕ್ಬಿಡೋದು. ಹಾಂ ಹಾಂ ಒಂದಿದೇ ಕೆಲಸ ನೋಡಿ. ಹಾಂ ಅಂತ ಎಂಥ ನನ್ನ ಮಗಂದ ನೀನು. ಬಾರದೇ ಗೌಡ, ಬರ ಚೇಂಜ್ ಮಾಡ್ತೀನಿ. ನೋಡಿ ನಮ್ಮ ಅಕ್ಕನ ಇಷ್ಟು ದಿನ ಆಗಿತ್ತು ನೋಡಿ, ಇವತ್ತು ನೋಡ್ತಾ ಎಲ್ಲ ಚಾರ. ಏನ್ ಮಾಡ್ತಿದ್ಯಾ? ಊಟ ಮಾಡಕ್ ಬಂದ್ಬಿಟ್ಟ ಇಷ್ಟು ಬೇಗ? ನಿಮ್ಮ ಅಪ್ಪನ ನೋಡಲ್ಲಿ, ನಿಮ್ಮಪ್ಪ ಯಾವ ಡ್ರೆಸ್ ಚೇಂಜ್ ಇಲ್ಲ ಏನಿಲ್ಲ, ಹಂಗೆ ಅದಾದ್ರೆ ಮುಸ್ಲಿಲ್ ಎದ್ದು ಬರೋದೆ, ಯಾವ ಡ್ರೆಸ್ ಚೇಂಜ್ ಇಲ್ಲ ಏನಿಲ್ಲ. ಗೈಸ್ ಇವಾಗ ಫಂಕ್ಷನ್ಗಳೆಲ್ಲ ಮುಗಿಸಿ ನಮ್ಮ ಮಿಸ್ಸಸ್ ಮನೆಗೆ ಬಿಟ್ಟು ಮಕ್ಕಳೆಲ್ಲ ಇವಾಗ ಮತ್ತೆ ಫ್ರೆಂಡ್ಸ್ ಎಲ್ಲ ರೆಸಾರ್ಟಲ್ಲಿ ಇದ್ರಲ್ವ, ಕರ್ಕೊಂಬರೋಣ ಅಂತ ಮತ್ತೆ ನಾನು ರೆಸಾರ್ಟ್ ಕಡೆ ಹೋಗ್ತಿದ್ದೀನಿ. ಶನಿವಾರ ಸಂತೆ ಕರೆಕ್ಟಾಗಿ ನಿದ್ದೆ ಇಲ್ಲ, ನೈಟು ನೀಟಾಗಿ ನಿದ್ದೆ ಮಾಡಿಲ್ಲ, ಹೋಗ್ತಾಯಿದ್ದೀನಿ. ಬಂದು ರೆಸಾರ್ಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ನೋಡೋಣ ಏನು ಮಾಡ್ತಿರ್ತಾರೆ, ಎಲ್ಲ ಮಲಗಿರ್ತಾರೆ ಅನ್ಸುತ್ತೆ. ಸಂತೆಗೆ ರೀಚ್ ಆಗಿದ್ದೀನಿ. ಈಗ ಟೈಮ್ ಬಂದು ಎಷ್ಟು 3:28, 3:15 ಅಂದ್ಕೊಳ್ಳಿ. ಇವಾಗ ಬಂದಿದ್ದೀನಿ. ನೋಡೋಣ ಬನ್ನಿ ಗೈಸ್ ಏನು ಮಾಡ್ತಿರ್ತಾರೆ ಫ್ರೆಂಡ್ಸ್ ಅಂತ ಹೋಗ್ಬಿಟ್ಟು. ಹಾಯ್ ಗೈಸ್, ಫೈನಲಿ ಎಲ್ಲ ಮುಗೀತು. ರೆಸಾಲ್ಟ್ ಎಲ್ಲ ಸುರಕ್ಷಾಗಿದ್ದೀವಿ. ಯಾರಿಗೇನು ಕಮ್ಮಿ ಆಗಿಲ್ಲ, ಯಾರಿಗೇನು ಹೆಚ್ಚು ಕಮ್ಮಿ ಆಗಿಲ್ಲ. ಮುಂದೆ ಮಂಗಲ್ಮ ಸ್ಟುಡಿಯೋನ ಹೋದ್ಸಲಿ ಬಿದ್ದ ಕೈ ಮುರ್ಕೊಂಡಿದ್ದ ಹೊಸ ಎಂದಾಗಾಡ್ತಾವನೆ, ಕೈ ಮುರ್ಕೊಂಡವನೆ. ಎಲ್ಲ ಮುಗೀತು, ಹೊರಟಿದೀವಿ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅಂತ ಇವ್ರು ಹಿಂದೆ ಕುಂತಿರೋರು ಹೇಳ್ತಾವ್ರೆ. ಅವ್ರದೊಂದು ಸುಳ್ಳು ತೋರಿಸಿ ಬಾಯ್ ಹಾಯ್ ಮಾಡಿ. ಇನ್ನೊಂದು ಕಾರಲ್ಲಿ ಎಲ್ಲ ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಮಾತ್ರ ಹೊಡೆಯೋದನ್ನ ಮಿಸ್ ಮಾಡ್ಬಿಡಿ. ಬೆಲ್ ಬಟನ್ ಜೋರ ಹೊಡೀರಿ. ಬೆಲ್ಲೊಳಗಿರೋ ಬೆಲ್ ಕಿತ್ಕೊಂಡ್ಬಂದ್ರೆ ಚಿಂತೆ ಇಲ್ಲ. ಬಾಯ್ 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 ಮಾಡ್ರಂಗ. ಬಾಯ್ ಬಾಯ್.